ನಮಸ್ಕಾರ ವೀಕ್ಷಕರೇ, ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಧಿಕಾ. ಆಂಜನೇಯ ಸ್ವಾಮಿ ದೇವಸ್ಥಾನದ ಪುನರ್ಜೀವನ ಕಾರ್ಯಕ್ಕೆ ಚಾಲನೆ ಕೊಟ್ಟ ಶಾಸಕ ನೇಮಿರಾಜ್ ನಾಯಕ್. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದ ರಾಮನಗರದ ಗುರುಭವನದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾಗಿ ಪುನರ್ಜೀವನಗೊಳಿಸಲಾಗುತ್ತದೆ ಎಂದು ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯಕ್ ಹೇಳಿದ್ದಾರೆ. ಈ ಪುನರ್ಜೀವನ ಕಾರ್ಯದ ಆರಂಭದ ಭಾಗವಾಗಿ ಶನಿವಾರ ಮಧ್ಯಾಹ್ನ ದೇವಾಲಯದ ಆವರಣದಲ್ಲಿ ಕೊಳವೆ ಬಾವಿ ಕೊರೆಯುವ ಕಾರ್ಯಕ್ಕೆ ಭೂಮಿ ಈ ದೇವಸ್ಥಾನದ ಪುನರ್ಜೀವನ ಕೆಲಸವನ್ನು ಉಡುಪಿ ಜಿಲ್ಲೆಯವರಾದ ಶಿಲ್ಪಿ ಹೆಬ್ಬಾರ್ ಮತ್ತು ಅವರ ತಂಡದವರಿಗೆ ಈ ದೇವಸ್ಥಾನದ ಕೆಲಸವನ್ನು ಒಪ್ಪಿಸಲಾಗಿದೆ. ಸುಮಾರು 4 ದಶಕಗಳಿಂದ ಕೂಡಿದ ಈ ದೇವಸ್ಥಾನವನ್ನು ಪುನರ್ಜೀವನಗೊಳಿಸಬೇಕು ಎನ್ನುವ ಬೇಡಿಕೆ ಇಲ್ಲಿಯ ಭಕ್ತರದಾಗಿತ್ತು. ಇದರ ಪರಿಣಾಮವಾಗಿ ಈ ಕಾರ್ಯವನ್ನು ಕೈಗೊಂಡಿದ್ದೇವೆ. ನಾನು ಮತ್ತು ನಮ್ಮ ಕುಟುಂಬದವರೆಲ್ಲರೂ ಈ ದೇವರ ಭಕ್ತರಾಗಿದ್ದೇವೆ. ಈ ದೇವರ ಆಶೀರ್ವಾದದಿಂದ ನಾನು 2ನೇ ಬಾರಿಗೆ ಶಾಸಕನಾಗಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷರಾದ ವೈ ಮಲ್ಲಿಕಾರ್ಜುನ್, ನಾನಿಕೇರಿ ದೈವಸ್ಥರು, ಮುಖಂಡರಾದ ಬಾರೀಕರ ಬಾಪೂಜಿ, ಹುಳ್ಳಿ ಮಂಜುನಾಥ್ ಬದಾಮಿ, ಮೃತ್ಯುಂಜಯ ಕನ್ನಿಹಳ್ಳಿ ಚಂದ್ರಶೇಖರ್, ಪುರಸಭೆ ಸದಸ್ಯರಾದ ಗಂಗಣ್ಣ ಒಡ್ರು ಸೋಮಣ್ಣ ಹಾಗೂ ಹುಲಗಪ್ಪ, ಶಾಸಕರ ಆಪ್ತ ಕಾರ್ಯದರ್ಶಿ ಸಹಾಯಕ ಬ್ಯಾಟಿ ನಾಗರಾಜ್, ಪವಾಡಿ ಮಂಜುನಾಥ ಇವರೆಲ್ಲರೂ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದರು ಮತ್ತು ಪೂಜಾರಿ ರಾಮು ಇವರು ಪೂಜೆಯನ್ನು ನೆರವೇರಿಸಿದರು. ವರದಿಗಾರರು 7 ಕೋಟಿ ಧೂಪದಹಳ್ಳಿ. ಇದೇ ತರ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಚಕ್ರೆ ಸ್ವಲ್ಪ ಇಟ್ಟ ಅರ್ಚಕ್ರೆ ಕಡೆ ಚಂದ್ರಣ್ಣ ಅಗಲಾಗ್ರೆ ಮಂಜ ಹಿಂಗೆ ಅಗಲಾಗ್ಸಿ ಆಗತ್ತಾ ನಿಂತ್ಯ ಪ್ರದರ್ಶನ ಬರೀ ಮುಂದೆ ಬರೀ ಸ್ವಲ್ಪ ಇವ್ರಿ ನಾನು ಹಾಕುತ್ತೇನೆ ಎಲ್ಲ ಮೀಡಿಯಾದವ್ರಿಗೆ